ಸಂಜಯ್ ಗಾಂಧಿಯವರು ಒಂದು ಅವರಿಗೆ ವಿಮಾನದ ಹುಚ್ಚಿತ್ತು. ಅವರಿಗೆ ನಿಯಂತ್ರಣ ತಪ್ಪಿ ಅವರ ವಿಮಾನ ಭೂಸ್ಪರ್ಶ ಮಾಡ್ತು. ಸಂಜಯ್ ಗಾಂಧಿಯವರು ಮರಣ ಹೊಂದಿದ್ರು. ಇದು ಇಂದಿರಾ ಗಾಂಧಿಯವರಿಗೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡ್ತು. ರಾಜಕಾರಣಕ್ಕೆ ಬರಲಿಕ್ಕೆ ಸೋನಿಯಾ ಸಂಪೂರ್ಣವಾಗಿ ವಿರೋಧವಾಗಿದ್ರು. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಹೋದೆ ರಾಜೀವ್ ಗಾಂಧಿ ಅವ್ರನ್ನ ನೋಡ್ಲಿಕ್ಕೆ. ಅವರು ಯಾವಾಗ್ಲೂ ನನ್ನ ನೋಡಿದ ತಕ್ಷಣ ಹಲೋ SM, ಹೌ ಆರ್ ಯು ಹಂಗೆ ಕೃಷ್ಣ ಅಂತ ಕರಿತಿರಲ್ಲ, ನನ್ನ SM ಅಂತಲೇ ಕರಿತಿದ್ದು. ಸೊ ತಕ್ಷಣದ ನಿರ್ಧಾರ ಆಗಿತ್ತು, ಆ ತಕ್ಷಣದ ನಿರ್ಧಾರ ಆಗಿತ್ತು ರಾಜೀವ್ ಗಾಂಧಿ ಅವರೇ ಮುಂದಿನ ನಾಯಕರು ಅಂತ. ಹೌದು, ಅಲ್ಲೂ ಸ್ವಲ್ಪ ಗುಸು ನಡೀತು. ಏನು ಅಂತ ಹೇಳಿದ್ರೆ, ಪ್ರಣಬ್ ಮುಖರ್ಜಿ ಅವರು ತಾವು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಆಶೆ ಪಟ್ಟರು ಹಾಗೆ ಅಂಥೇಳಿ. ಆದರೆ ನನಗೆ ಪ್ರಣಬ್ ಮುಖರ್ಜಿಯವರೇ ಭಾಳ ಬೇಕಾದವರಾಗಿದ್ದರಿಂದ ಅವ್ರು ಹೇಳಿದ್ರು ಅಂಥದ್ದು ಯಾವುದೂ ಇರಲಿಲ್ಲ. ನಾನೇ ಪ್ರಪೋಸ್ ಮಾಡಿದೆ ರಾಜೀವ್ ಗಾಂಧಿನ ಪ್ರೈಮ್ ಮಿನಿಸ್ಟರ್ ಮಾಡೋಣ ಅಂಥೇಳಿ. ಸುಮ್ಮನೆ ಪ್ರಣಬ್ ಮುಖರ್ಜಿ ಅವರು ಆಗದವರು ಈ ಸುದ್ದಿ ಹುಟ್ಟಿಸಿದ್ರು. ಪ್ರಣಬ್ ಮುಖರ್ಜಿ he threw his towel in the ring, which was not a fact. ಇಂದಿರಾ ಗಾಂಧಿ ಅವ್ರದ್ದು ಅಲ್ಲೇ ಹಠಾತ್ ಸ್ಪಾಟ್ ಡೆತ್. ಸ್ಪಾಟ್ ಡೆತ್. ಯಾಕಂದ್ರೆ ಆ ಬಾಡಿಗಾರ್ಡು ಅಷ್ಟು ಈ ದುರಂತ ನೋಡಿ, ದೈವ ಲೀಲೆ. ಒಂದು 15 ದಿವಸದ ಕೆಳಗೆ ಅವ್ರಿಗೆ ಇಂದಿರಾ ಗಾಂಧಿ ಅವ್ರಿಗೆ ಬಿಂದರ್ನ್ವಾಲಾ ಅಂಥೇಳಿ ಇಲ್ಲಿ ಅಮೃತ್ಸರ್ ಸಿಖ್ ಮಿಲಿಟೆಂಟ್, ಆತ ಗುರುದ್ವಾರದಲ್ಲಿ ಸೇರಿಕೊಂಡು ಬಹಳ ನರಹಿಂಸೆ ಕೊಡ್ತಿದ್ದ ಎಲ್ರಿಗೂ. ಸೊ ಆಗ ಇಂದಿರಾ ಗಾಂಧಿಯವರು ಬಹಳ ಧೈರ್ಯ ಮಾಡಿ ಅವರನ್ನ ನಮಗೆ ತಿರುಪತಿ ಹೇಗೋ ಹಾಗೆ ಸಿಖ್ಖರಿಗೆ ಆ ಸ್ವರ್ಣ ಮಂದಿರ. ಸೊ ಆ ಸ್ವರ್ಣ ಮಂದಿರದಲ್ಲಿ ರಕ್ತಪಾತವನ್ನ ನೋಡ್ಲಾರ್ದೆ ಇಂದಿರಾ ಗಾಂಧಿಯವರು ತಮ್ಮ ಸೈನ್ಯಕ್ಕೆ ಹೇಳ್ತಾರೆ, ಬಿಂದರ್ವಾಲಾ ಮತ್ತು ಅವರ ಸಹಚರರನ್ನ ಆಚೆಗೆ ಹಾಕಿ, ಸೊ ಅವರನ್ನ ಹೊರಗಡೆ ಹಾಕಲಿಕ್ಕೆ ಕಾರ್ಯಾಚರಣೆ ಮಾಡಿ, ಆ ಕಾರ್ಯಾಚರಣೆಯಲ್ಲಿ ಆ ಬಿಂದರ್ನ್ವಾಲಾ ಅನ್ನುವ ಒಬ್ಬ ಟೆರರಿಸ್ಟ್, ಆತನ ಸಿಖ್ ಮಿಲಿಟೆಂಟ್, ಅವನ್ನ ಕೊಂದು ಹಾಕ್ತಾರೆ. ಸೊ ಇದು ಸಿಖ್ಖರಲ್ಲಿ ಇಂದಿರಾ ಗಾಂಧಿಯವರ ಬಗ್ಗೆ ದೊಡ್ಡ ಅಸಮಾಧಾನ ಇರ್ತದೆ. ನಮ್ಮ ಮಿಲಿಟೆಂಟ್ ಲೀಡರ್ನ ಸಾಯಿಸಿದ್ರಲ್ಲ ಅಂಥೇಳಿ. ಆಗ 15 ದಿವಸದ ಕೆಳಗೆ ಇಂದಿರಾ ಗಾಂಧಿಯವ್ರಿಗೆ ಯಾರೋ ಹೇಳ್ತಾರೆ, ಈಗ ನೀನು ಬಿಂದರ್ನ್ವಾಲನ್ನ ಕೊಂದಾಕ್ಸಿದ್ದಿ, ಈಗ ನೀನು ಸಿಖ್ ಇಬ್ಬರು ಅಂಗರಕ್ಷಕರನ್ನ ಬಾಡಿಗಾರ್ಡ್ಸ್ ಇಟ್ಕೊಂಡಿದ್ದಿ, ಅದರಿಂದ ಬದಲಾಯಿಸು ಅಂತೇಳಿ. ಆದರೆ ಇಂದಿರಾ ಗಾಂಧಿ ಒಪ್ಪಲಿಲ್ಲ. ಇಲ್ಲ ಅವರೇ ಇರಲಿ ಅಂತ. ಅವರೇ ಇಂದಿರಾ ಗಾಂಧಿಯವರನ್ನು ಒಂದು ತಿಂಗಳಾದಮೇಲೆ ಗುಂಡಿನ ಮಳೆಯನ್ನು ಅವ್ರ ಮೇಲೆ ಕರೆದು ಇಂದಿರಾ ಗಾಂಧಿಯವರನ್ನು ಸಾಯಿಸ್ತಾರೆ. ಇಂದಿರಾ ಗಾಂಧಿಯವರು ತಮ್ಮ ಪ್ರಾಣವನ್ನು ದೇಶಕ್ಕೋಸ್ಕರ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. At 9:10 in the morning on the 31st of October 1984. ನಂತರ ರಾಜೀವ್ ಗಾಂಧಿ ಅವರ ಯುಗ ಪ್ರಾರಂಭ. ಆ ನಂತರ ರಾಜೀವ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆದರು. ಇಂದಿರಾ ಗಾಂಧಿಯವರಲ್ಲಿದ್ದಂಥ ನಮ್ಮೆಲ್ಲರನ್ನು ಕೂಡ ಮತ್ತೆ ಅವರ ಸಂಪುಟದ ಸದಸ್ಯರಾಗಿ ಮಾಡಿಕೊಂಡ್ರು. ದೇಶ 85ನೇ ಇಸ್ವಿ ಚುನಾವಣೆಗೆ ಸಿದ್ಧವಾಯಿತು. ಆದರೆ ರಾಜೀವ್ ಗಾಂಧಿಯವರು ಇಂದಿರಾ ಗಾಂಧಿಯವರು ಇದ್ದಾಗ ರಾಜಕೀಯದಲ್ಲಿ ಇದ್ರಾ ಅಥವಾ ಬೇರೆ ಕೆಲಸ ಮಾಡ್ತಾರೆ? ರಾಜೀವ್ ಗಾಂಧಿಯವರು ಇರಲಿಲ್ಲ, ಸಂಜಯ್ ಗಾಂಧಿಯವರಿದ್ದರು. ಅವ್ರ 2ನೇ ಮಗ. ಆ 2ನೇ ಮಗ ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಿಕ್ಕೆ ಮೂಲಭೂತವಾದಂಥ ಕಾರಣ ಸಂಜಯ್ ಗಾಂಧಿ ಹಾಗೆ ಅಂಥೇಳಿ ನಮಗೆ ತಿಳಿದಿತ್ತು. ಸಂಜಯ್ ಗಾಂಧಿನೇ ತಮ್ಮ ತಾಯಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಹಾಗೆ ಅಂಥೇಳಿ ಅಡ್ವೈಸ್ ಮಾಡಿದ್ರು. ಅವರ ಅಡ್ವೈಸ್ ಮೇಲೆ ತುರ್ತು ಪರಿಸ್ಥಿತಿಯ ಘೋಷಣೆ ಆಗ್ತದೆ. ದೇಶದಲ್ಲಿ 2 ವರ್ಷಗಳ ಕಾಲ ಎಲ್ಲ ವಿರೋಧಿ ಪಕ್ಷದ ನಾಯಕರುಗಳನ್ನು ಸೆರೆಮನಿಯಲ್ಲಿ ಇಟ್ಟಿರ್ತೀವಿ. ಈ ದೇಶದಲ್ಲಿ ಪತ್ರಿಕೆಗಳ ಮೇಲೆ ಸೆನ್ಸಾರ್ಶಿಪ್ ಆಗಿರ್ತದೆ. ನಿಜವಾದ ಸುದ್ದಿ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ.
ಎಲ್ಲ ಸೆನ್ಸಾರ್ಡ್ ನ್ಯೂಸ್ ಹೋಗ್ತಾ ಇರ್ತದೆ. ಅಂತಹ ಒಂದು ಭಯಂಕರವಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಪ್ರಾರಂಭವಾಯಿತು. ಅದರ ಜೊತೆಯಲ್ಲಿ ಶಿಸ್ತು ಕೂಡ, ಜನಸಾಮಾನ್ಯರ ಜೀವನದಲ್ಲಿ ಶಿಸ್ತು ತಾನಾಗಿ ಬರಲಿಕ್ಕೆ ಪ್ರಾರಂಭವಾಯಿತು. ಜನಗಳು ಸ್ವಲ್ಪ ಸಮಾಧಾನದಿಂದ ಪರವಾಗಿಲ್ಲ, ಈಗ ಈ ಸ್ವಲ್ಪ ಲಂಚ ರಿಶ್ವತ್ಗಳು ಕೂಡ ಕಡಿಮೆ ಆಗಿತ್ತು, ಯಾಕೆಂದರೆ ಯಾವಾಗ ಬಂದು ಹಿಡಿತಾರೋ ಏನೋ ಅಂಥೇಳಿ. ಆದ್ದರಿಂದ ಈ ಓವರಾಲ್ ಸುಧಾರಣೆಗಳನ್ನ ನೋಡಿ ನಾವು ಕೆಲವರು ಸಂತೋಷಪಟ್ಟದ್ದು ಉಂಟು. ಈ ತುರ್ತು ಪರಿಸ್ಥಿತಿ ಬಂದದ್ದು ಒಳ್ಳೆಯದೇ ಆಯಿತು. ಎಲ್ಲೇ ಮೀರಿದ ಅತಿಕ್ರಮಗಳು ನಡೀತಾ ಇತ್ತು ಸಮಾಜದಲ್ಲಿ. ಅದಕ್ಕೆ ಒಂದು ನಿಯಂತ್ರಣವನ್ನು ಇಂದಿರಾ ಗಾಂಧಿಯವರು ಸಂಜಯ್ ಗಾಂಧಿಯವರು ಹಾಕಿದ್ರು ಹಾಗೆ ಅಂತೇಳಿ. ಆದರೆ ದುರದೃಷ್ಟವಶಾತ್ ಸಂಜಯ್ ಗಾಂಧಿಯವರು ಒಂದು ಅವ್ರಿಗೆ ವಿಮಾನದ ಹುಚ್ಚಿತ್ತು. ವಿಮಾನ ಬಿಡಬೇಕು ಅನ್ನೋ ಹುಚ್ಚು, ತಾವೇ ನಡೆಸಬೇಕು ಅಂತೇಳಿ ಅದನ್ನು ಕಲಿತಾ ಇದ್ರು. ಸೊ ಅವರು ಆವತ್ತು ಬೆಳಿಗ್ಗೆ ವಿಮಾನ ಹತ್ತಿ ತಾವೇ ವಿಮಾನದ ಕಂಟ್ರೋಲ್ ತೆಗೆದುಕೊಂಡು ಸುತ್ತಾಡ್ತಾ ಇರುವಾಗ ಸಡನ್ನಾಗಿ ಅವರಿಗೆ ನಿಯಂತ್ರಣ ತಪ್ಪಿ ಅವರ ವಿಮಾನ ಭೂಸ್ಪರ್ಶ ಮಾಡ್ತು. ಅದರಲ್ಲಿ ಸಂಜಯ್ ಗಾಂಧಿಯವರು ಮರಣ ಹೊಂದಿದ್ರು. ಇದು ಇಂದಿರಾ ಗಾಂಧಿಯವರಿಗೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡ್ತು. ಯಾಕೆಂತ ಹೇಳಿದರೆ ಅಷ್ಟು ಸಂಜಯ್ ಗಾಂಧಿಯವರ ಮೇಲೆ ಅವರು ಡಿಪೆಂಡ್ ಆಗಿದ್ದರು. ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿ ತುರ್ತು ಪರಿಸ್ಥಿತಿಯನ್ನು ನಡೆಸ್ಕೊಂಡು ಹೋಗ್ತಾ ಇರುವ ಸಮಯದಲ್ಲಿ ಅವರಾಗೆ ಬಲಗೈದಂಥ ತನ್ನ ಮಗನನ್ನು ಅವರು ಕಳೆದುಕೊಳ್ತಾರೆ. ಆಗ ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಗೆ ಹೇಳ್ತಾರೆ, ಈಗ ಅವನು ಹೋದ, ಈಗ ನೀನು ನಿನ್ನ ಪೈಲಟ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಜೊತೆಗೆ ಬಾ, ನನಗೆ ಯಾರಾದರೂ ಒಬ್ಬರು ಬೇಕೇ ಬೇಕು. ಆದರೆ ಸೋನಿಯಾ ಅವರಿಗೆ ಇಷ್ಟ ಇರಲಿಲ್ಲ. ರಾಜೀವ್ ರಾಜಕಾರಣಕ್ಕೆ ಬರಲಿಕ್ಕೆ ಸೋನಿಯಾ ಸಂಪೂರ್ಣವಾಗಿ ವಿರೋಧವಾಗಿದ್ದರು. ಈ ಜಿಜ್ಞಾಸೆ ನಡೀತಾ ಇತ್ತು. ಇವರು ಹಿಂಸೆ ಮಾಡ್ತಾ ಇದ್ರು, ಅವರು ತಡೀತಾ ಇದ್ರು. ಆದರೆ ಅಲ್ಟಿಮೇಟ್ಲಿ ತಾಯಿಯ ಮಾತಿಗೆ ರಾಜೀವ್ ಗಾಂಧಿಯವರು ಹೋಗೊಟ್ಟು ಬರ್ತೀನಿ ಅಂತೇಳಿ ತಮ್ಮ ಪೈಲಟ್ಗಿರಿಗೆ ರಾಜೀನಾಮೆ ಕೊಟ್ಟು ಏರ್ ಇಂಡಿಯಾ ಇಂಡಿಯನ್ ಏರ್ಲೈನ್ಸ್ ಪೈಲಟ್ ಆಗಿದ್ದರು. ಸೊ ರಾಜೀನಾಮೆ ಕೊಟ್ಟು ಇಂದಿರಾ ಗಾಂಧಿಯವರಿಗೆ ಆಪ್ತರಾಗಿ ವ್ಯವಹಾರಗಳು ನಡೆಸ್ತಾ ಇದ್ರು. ಅನಂತರ ಅವರು ಚುನಾವಣೆಯಲ್ಲಿ ಲೋಕಸಭೆಗೆ ಅವರು ಚುನಾಯಿತರಾದರು. ಯಾವಾಗ ತಾಯಿ ಇದ್ದಾಗಲೇ ಅಲ್ಲ? ಹೌದು, ತಾಯಿ ಇದ್ದಾಗಲೇ ಅವರು ಲೋಕಸಭಾ ಸದಸ್ಯ. ಹೌದು, ತಾಯಿ ಇದ್ದಾಗಲೇ ಲೋಕಸಭೆಗೆ ಬಂದರು. ತಾಯಿಯ ಮೃತ್ಯು ಆದಮೇಲೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ 1985ನೇ ಇಸ್ವಿನಲ್ಲಿ ದೇಶದಲ್ಲಿ ಮಹಾ ಚುನಾವಣೆಗಳು ನಡೀತವೆ. ಆ ಮಹಾ ಚುನಾವಣೆಗಳಲ್ಲಿ ರಾಜೀವ್ ಗಾಂಧಿಯವರು ಒಂದು ಪ್ರಚಂಡ ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನು ಆರಿಸಿ ತರ್ತಾರೆ. 540 ಸದಸ್ಯರಿರ್ತಕ್ಕಂಥ ಲೋಕಸಭೆಯಲ್ಲಿ 402 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಕಾಂಗ್ರೆಸ್ ಅಲೋನ್ ನಾಟ್ 402. ಕರ್ನಾಟಕದಲ್ಲಿ 28 ಸ್ಥಾನಗಳು, 27 ಸ್ಥಾನಗಳಲ್ಲಿ ಗೆಲ್ತದೆ. ಸೋತದ್ದು ಒಂದೇ ಒಂದು ಸ್ಥಾನ ಮಂಡ್ಯ, SM ಕೃಷ್ಣ. ಸೋತವರ ಪೈಕಿ ಪ್ರಮುಖರು ಅದೇ ಶಂಕರಗೌಡರ ಮೇಲೆ ನಾನು ಸೋತದ್ದು. ಪ್ರಚಂಡ ಬಹುಮತ. ನಾನು ಸೋತ ಮೇಲೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಹೋದೆ ರಾಜೀವ್ ಗಾಂಧಿ ಅವ್ರನ್ನ ನೋಡ್ಲಿಕ್ಕೆ. ಅವರು ಯಾವಾಗಲೂ ನನ್ನ ನೋಡಿದ ತಕ್ಷಣ ಹಲೋ SM, ಹೌ ಆರ್ ಯು, ಕೃಷ್ಣ ಅಂತ ಕರಿತಿರಲ್ಲ, ನನ್ನ SM ಅಂತಲೇ ಕರಿತಿದ್ದು. ಹೌ ಆರ್ ಯು SM ಅಂತ ಹೇಳಿದ್ರು. ಸರಿ, ಐ ಎಕ್ಸ್ಪ್ಲೈನ್ಡ್ ಹಿಮ್ ದಿ ಸರ್ಕಮ್ಸ್ಟಾನ್ಸಸ್ under which I was defeated, and okay, it all happens in elections. Don't get depressed, don't get discouraged. I have something in my mind for you. You see me after a few days. Then after a few days I met him again. ಆಗ ಹೇಳಿದ್ರು,
SM, I am not satisfied with the way this Doordarshan is functioning. So I am thinking of making you the head of the Doordarshan and radio and all that. ಪ್ರಸಾರ ಭಾರತಿ. So anyway, give me some time. Let me get back to the to my boys. Let me get back to my boys and then come back to you. 15 ದಿವಸ ಆಯಿತು, 20 ದಿವಸ ಆಯಿತು, ಏನೂ ಬರಲಿಲ್ಲ. ಪುನಃ ಹೋದೆ ರಾಜೀವ್ ಗಾಂಧಿ ಅವ್ರಿಗೆ. ಆಗ ಹೇಳಿದ್ರು, SM, I have discussed it with my officers. They don't seem to think that it would be advisable to have a politician as head of Doordarshan. Well, I will think of something else for you, don't worry. ಅರೆ ಹಾಗೆ ನಡೀತು. He never ಅದು ಆಗಲಿಲ್ಲ ಏನು. ಬಟ್ ಎನಿವೆ ಐ ವೆಂಟ್ ಆನ್ ಬೆಂಗಳೂರಿಗೆ ಬಂದು ನನ್ನ ಕೆಲಸ ಕಾರ್ಯ ಸ್ಟೋರಿಂಗ್ ಮಂಡ್ಯ, ಸ್ಟೋರಿಂಗ್ ಅಂಡ್ ಆಲ್ ದಟ್. ಒಂದು ಕುತೂಹಲ ನಮಗೆ, ಒಬ್ಬ ರಾಜಕಾರಣಿ ಸೋತ್ರೆ ಏನು ಮಾಡ್ತಾರೆ, ಏನು ಮಾಡ್ತಿರ್ತಾರೆ? ಏನಿಲ್ಲ, ನಮ್ಮ ಫಾಲೋವರ್ಸ್ ಇರ್ತಾರಲ್ಲ. ಒಬ್ಬ ರಾಜಕಾರಣಿ ಗೆದ್ದರೂ ಫಾಲೋವರ್ಸ್ ಇರ್ತಾರೆ, ರಾಜಕಾರಣಿ ಸೋತರೂ ಅವನ ಫಾಲೋವರ್ಸ್ ಇರ್ತಾರೆ. ನನ್ನ ಫಾಲೋವರ್ಸ್ ಎಲ್ಲ ತಾಲೂಕಲ್ಲೂ ಇದ್ರು. ಸೊ I used to interact with my followers in the district, hold functions, ಯಾವುದಾದ್ರೂ functions, ಅದು ಇದು. I kept myself very busy. You know. I wasn't disheartened because our government is there. ಸೊ ಆ ರಾಜೀವ್ ಗಾಂಧಿಯವರ ಅಧಿಕಾರಾವಧಿಯಲ್ಲಿ ತಮ್ಗೆ ಯಾವುದು ಸ್ಥಾನ ಸಿಗಲೇ ಇಲ್ಲ, ಅಂದರೆ ರಾಜ್ಯಸಭಾ ಮೆಂಬರ್ ಇಲ್ಲ ಅದ್ರ ಸಿಗಲಿಲ್ಲ? ಇಲ್ಲ, ಅದೇನಾಯ್ತು ಏನೋ ಗೊತ್ತಲ್ಲಿಲ್ಲ. 85ರಿಂದ ಏನು ಸಿಗಲಿಲ್ಲ. 89ರ ಚುನಾವಣೆಗಳು ಬಂತು, ಲೋಕಸಭೆ ವಿಧಾನಸಭೆ ಎಲ್ಲ. ಆಗ ಅಷ್ಟರಲ್ಲಿ ಜಿ ಮಾದೇಗೌಡರು ಅಂತೇಳಿ ನಮ್ಮ ಜಿಲ್ಲೆಯ ಒಬ್ಬ ಪ್ರಮುಖ ಕಾಂಗ್ರೆಸ್ ಮುಖಂಡರು, ಅವರು ಲೋಕಸಭೆಗೆ ಹೋಗಬೇಕು ಹಾಗೆ ಅಂತೇಳಿ ಅವರು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತು ಅವರ ಸ್ನೇಹಿತರು ಡೆಲ್ಲಿ ವಲಯಗಳಲ್ಲಿ ಅವರ ಪರವಾಗಿ ಲಾಬಿ ಮಾಡ್ತಾಯಿದ್ರು. ಸೊ ಆಗ ರಾಜೀವ್ ಗಾಂಧಿಯವರು ವಿಧಿ ಇಲ್ಲದೆ ಜಿ ಮಾದೇಗೌಡರಿಗೆ ಟಿಕೆಟ್ ಕೊಡ್ತಾರೆ ಲೋಕಸಭೆಗೆ 89ನೇ ಇಸ್ವಿಲಿ. ನನಗೆ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಅಸೆಂಬ್ಲಿಗೆ ನಿಂತ್ಕೋ ಅಂಥೇಳಿ ನನಗೆ ಅಸೆಂಬ್ಲಿ ಟಿಕೆಟ್ ಕೊಡ್ತಾರೆ. ಎಲೆಕ್ಷನ್ ನಡೀತು. ಭಾಳ ಕಷ್ಟಪಟ್ಟು, ಯಾಕೆಂದರೆ ನಾನು ಅಸೆಂಬ್ಲಿ ಲೆವೆಲಲ್ಲಿ ನನ್ನ ಅನುಯಾಯಿಗಳ ಜೊತೆಯಲ್ಲಿ ನಾನು ಸಂಪರ್ಕ ಅಷ್ಟಿಟ್ಟಿರಲಿಲ್ಲ. ಆದ್ದರಿಂದ ಭಾಳ ಕಷ್ಟಪಡಬೇಕಾಗಿ ಬಂತು. ಕಷ್ಟಪಟ್ಟು 10,000 ವೋಟು ವ್ಯತ್ಯಾಸದಿಂದ ನಾನು 89ರಲ್ಲಿ ನಾನು ಶಾಸನಸಭೆಗೆ ಚುನಾಯಿತನಾದೆ. ಎಲ್ಲ ನಮ್ಮ ಕಡೆಯವರೆಲ್ಲ ನನ್ನ, ಆಗ ವೀರೇಂದ್ರ ಪಾಟೀಲರು ಪ್ರಮುಖರಾಗಿದ್ದರು. ವೀರೇಂದ್ರ ಪಾಟೀಲರು ಅಧ್ಯಕ್ಷರಾದರು ಕಾಂಗ್ರೆಸ್ ಪಾರ್ಟಿಗೆ, ಕರ್ನಾಟಕ ಅಥವಾ ಕರ್ನಾಟಕ ಕಾಂಗ್ರೆಸ್ಗೆ. ಸೊ ಅವರ ನೇತೃತ್ವದಲ್ಲಿ ನಡೆದ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು 170 ಸ್ಥಾನಗಳನ್ನು ಗೆದ್ದರು. ಅತ್ಯಂತ ದೊಡ್ಡ ಯಶಸ್ಸನ್ನು ವೀರೇಂದ್ರ ಪಾಟೀಲರು. ಆಗ ನಾನು ಮದ್ದೂರಿನಿಂದ ನಾನು ಕೂಡ ಗೆದ್ದೆ. ಆಗ ನನ್ನ ಫಾಲೋವರ್ಸ್ ಎಲ್ಲ ನಾನು ಮಿನಿಸ್ಟ್ರ್ ಆಗ್ತೀನಿ ಅಂಥೇಳಿ ನಮ್ಮ ಮನೆ ಮುಂದೆ 100 ಜನ ಗುಂಪು ಕಟ್ಕೊಂಡು ಕೃಷ್ಣಕ್ಕೆ ಜೈ ಹಂಗೆ ಅಂತೇಳಿ ಮಾಡ್ತಾಯಿದ್ರು. ಒಂದು ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ವೀರೇಂದ್ರ ಪಾಟೀಲ್ ಫೋನ್ ಮಾಡಿದ್ರು ನನಗೆ. ಕೃಷ್ಣ ಅವರೇ, ಈಗ ರಾಜೀವ್ ಗಾಂಧಿಯವರು ಫೋನ್ ಮಾಡಿದರು, ನಿಮ್ಮನ್ನು ಸ್ಪೀಕರ್ ಮಾಡೋದಕ್ಕೆ ರಾಜೀವ್ ಗಾಂಧಿಯವರು ಸೂಚನೆ ಕೊಟ್ಟಿದ್ದಾರೆ ಹಾಗೆ ಅಂತ ಹೇಳಿದ್ರು. ಸರ್, ನಾನು ಹೇಳಿದೆ, ತುಂಬ ಸಂತೋಷ, ಐ ವುಡ್ ಲವ್ ಟು ಬಿ ದಿ ಸ್ಪೀಕರ್, ಭಾಳ ಸಂತೋಷ ಪಾಟೀಲ್ರಿ ಅಂಥೇಳಿ ಫೋನ್ ಇಟ್ಟು ನನ್ನ ಅನುಯಾಯಿಗಳಿಗೆಲ್ಲ ಹೀಗೆ ನಾನು ಸ್ಪೀಕರ್ ಆಗ್ತೀನಿ, ಸ್ಪೀಕರ್ ಆಗಬೇಕು ಅನ್ನುವ ಒಂದು ನನ್ನ ಮನದಾಳದ ಒಂದು ಆಸೆ ಇದೆ, ಅದು ಇವತ್ತು ಈಡೇರಿದೆ.
ಆದ್ದರಿಂದ ನಾನು ಬಹಳ ಸಂತೋಷನಾಗಿದ್ದೇನೆ, ನಾನು ಸ್ಪೀಕರ್ ಆಗ್ತಿದ್ದೇನೆ, ಹೋಗಿ ಎಲ್ಲ ಮನೆ ಕಡೆ ಅಂತೇಳಿ. ಸೊ ಎಲ್ಲ ಮನೆ ಕಡೆಗೆ ಹೋದರು, ನಾನು ಸ್ಪೀಕರ್ ಆದೆ. ನಿಜ, ನಾನು ಸ್ಪೀಕರ್ ಆಗೋದಕ್ಕೆ ಎಷ್ಟೋ ಜನ ಒಳ್ಳೆ ಅಂತ ಹೇಳ್ತಾರೆ. ಹಾಂ, ಇತ್ತೀಚೆಗೂ ಕೂಡ ನೀವು ನೋಡಿರ್ಬೋದು, ಜಯಚಂದ್ರ ಅವರು ಸ್ಪೀಕರ್ ಆಗೋದಿಲ್ಲ, ಇನ್ಯಾರೋ ಮತ್ತೊಬ್ಬರು ಆಗೋದಿಲ್ಲ ಹಾಗೆ ಅಂತ ಹೇಳಿದವರು. ಆದರೆ ನನಗೆ ಸ್ಪೀಕರ್ ಆಗಬೇಕು ಅಂತಕ್ಕಂಥ ಮಹದಾಕಾಂಕ್ಷೆ ಇತ್ತು. ಅದೇನೋ ನಾನು ಹಿಂದೆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ, ನ್ಯಾಯ ವಿಧಾಯಕ ಸಭೆಯಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ಅಧ್ಯಕ್ಷರುಗಳು ಹೇಗೆ, ಆಗ ದಿವಾನರುಗಳೇ ಅಧ್ಯಕ್ಷರಾಗಿರ್ತಿದ್ರು, ಹೇಗೆ ಕೆಲಸ ಮಾಡ್ತಾರೆ ಅಂತೇಳಿ. ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ KT ಭಾಷ್ಯಮಯ್ಯಂಗಾರ್ ಅಂತಿದ್ರು, ಅವರು ಹೇಗೆ ನಡೆಸ್ತಾರೆ ಅನ್ನೋದನ್ನು ನಾನೇ ಕಣ್ಣಾರೆ ನೋಡಿದ್ದೆ, ಮೇಲೆ ಇದರಿಂದ ಗ್ಯಾಲರಿಯಿಂದ. ಸೊ ನನಗೆ ಭಾಳ ಸಂತೋಷ ಆಯಿತು. ಸ್ಪೀಕರ್ ಆದೆ. ನನ್ನನ್ನು ಸ್ಪೀಕರ್ ಆಗಿ ಅವಿರೋಧವಾಗಿ ಚುನಾಯಿತನಾದೆ. ಮುಂದುವರ್ಸೋಣ ಇನ್ನೊಂದು. ಥ್ಯಾಂಕ್ ಯು. ಇವತ್ತು ಸ್ವಲ್ಪ ಜಾಸ್ತಿ ಜನ ಇದ್ರು. ಹೌದು ಹೌದು ಹೌದು, ನಾನು ಇರಲಿ ಪರವಾಗಿಲ್ಲ. ಯಾವಾಗ ಮಾಡೋಣ ನೆಕ್ಸ್ಟು? ನಾಳೆ 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 ಹಾಂ ಬನ್ನಿ. ನಾಳೆ ಬರ್ತೀವಿ. ನಾಳೆ ಯಾವ ಅಪಾಯಿಂಟ್ಮೆಂಟ್ ಕೊಡೋದಲ್ಲ ನಾನು, ಬರೀ ನಿಮ್ದೆ ಆಗಲಿ ಆಗಲಿ. ಓ ನನ್ನ ಚೇತನ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.